31 ವರ್ಷಗಳ ಕಾಲ ನಾವು ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೆ ನಡೆಸ್ಕೊತ ಬಂದಿದ್ದೀವಿ. ಇವತ್ತಿನವರೆಗೆ ಶಾಂತಿ ರೀತಿ ಮಾಡಿದೀವಿ. ಮುಂದಿನ ಉಗ್ರ ಹೋರಾಟ ಸ್ವರೂಪ ಮಾಡ್ತೀವಿ. ಮುಂದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಅಲ್ಲಿ ಮತ್ತು ಇನ್ನಿತರ ಶಿಕ್ಷಣ ಮಂತ್ರಿಗಳಿಗೆ ಮನೆಗೆ ಮುತ್ತಿಗೆ ಹಾಕ್ತಿವಿ. ಉಗ್ರ ಸ್ವರೂಪದ ಹೋರಾಟ ಮಾಡಕ್ಕೆ ನಾವು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇವತ್ತು ನಮಗೆ ಕೈ ಜೋಡಿಸಿದ್ದಾವೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಬಾಂಧವರೇ ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾವರೇ, ಇವತ್ತಿನ ದಿವಸ ನಾವು ಈ ಒಂದು ಬೃಹತ್ ಹೋರಾಟ ಮಾಡುತ್ತಿದ್ದುದು ಇಡೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ಅಖಂಡ ಕರ್ನಾಟಕದಲ್ಲಿ ಇವತ್ತಿನ ದಿವಸ ನಾವು ಈ ಒಂದು ಶಾಲೆಗಳನ್ನು ಬಂದ್ ಮಾಡಿ ಇವತ್ತು ನಮ್ಮೆಲ್ಲ ಇಡೀ ರಾಜ್ಯದಾದ್ಯಂತ ಶಾಲೆಗಳನ್ನು ನಾವು ಬಂದ್ ಮಾಡಿ ಇವತ್ತು ನಾವು ಎಲ್ಲ ಬೃಹತ್ ಆಕಾರದಲ್ಲಿ ಒಂದು ಎಲ್ಲ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನು ನಾವು ಅನುದಾನಕ್ಕೆ ಒಳಪಡಿಸ್ಬೇಕಂತೇಳಿ ಮಾನ್ಯ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮತ್ತು ಅವರ ನೇತೃತ್ವ ಮತ್ತು ಇಡೀ ವಿವಿಧ ಸಂಘಟನೆ ಕನ್ನಡ ಪರ ಸಂಘಟನೆಗಳ ಈ ಒಂದು ಇದರಲ್ಲಿ ಕೈ ಜೋಡಿಸಿವೆ. ಈಗ ನಮಗೆ ಸಾಕಷ್ಟು ಬಾರಿ 31 ವರ್ಷಗಳ ಕಾಲ ನಾವು ಶಾಲೆ ನಡೆಸುತ್ತಾ ಬಂದಿದ್ದೇವೆ. ಆದರೂ ಕೂಡ ಈ ಒಂದು 31 ವರ್ಷಗಳ ಕಾಲ ನಾವು ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೆ ನಡೆಸ್ಕೊತ ಬಂದಿದ್ದೀವಿ. ಕೆಲವು ಶಿಕ್ಷಕರು ಇವತ್ತು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅವರಿಗೂ ಕೂಡ ಆ ಒಂದು ನಾವು ಎಷ್ಟು ಹತ್ತಿರದಾಗೆ ಅವರು ಇವತ್ತು ಜೀವನ ಸಾಗಿಸ್ತಿದ್ದಾರೆ. ಅದಕ್ಕೆ ಮಾನ್ಯ 31 ವರ್ಷಗಳಿಂದ ಇಲ್ಲಿವರೆಗೆ ಅನುದಾನ ಕೊಟ್ಟಿಲ್ಲ. ಈ ಸರ್ಕಾರ ಆದರೂ ಕೊಡ್ತಾರಂತೇಳಿ ನಾವು ಭಾಳ ಭರವಸೆ ಇಟ್ಟಿದ್ದೀವಿ. ಸುಮಾರು ಸಾರಿ ನಾವು ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ನಾವು ಭೇಟಿಯಾದಾಗ ಅವರು ಒಂದು ಮಾತು ಹೇಳಿದ್ರು, ನಾ CM ಕಾಲು ಬಿದ್ದಾದರೂ ಕೂಡ ನಾನು ನಿಮಗೆ ಅನುದಾನ ಒದಗಿಸಿ ಕೊಡ್ತೀವಿ ಅಂತೇಳಿ ನಮಗೆ ಭಾಳ ಇದರಿಂದ ಹೇಳಿದ್ರು ಅವರು. ಆದರೂ ಕೂಡ ಅವರು ಕಾಲು ಬಿದ್ದರು ಏನು ಬಿದ್ದರು ನಮಗೆ ಗೊತ್ತಿಲ್ಲ. ಇನ್ನೂವರೆಗೆ ನಯ ಪೈಸಾ ನಮ್ಮ ಈ ಒಂದು ಬಜೆಟ್ನಲ್ಲಿ ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಅವ್ರಿಗೆ ಯಾಕೆ ನಮಗೆ ಕನ್ನಡ ಶಾಲೆ ಅರ್ಥ ಆಗ್ತಾ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಸುಮಾರು ಶಾಲೆಗಳಿಗೆ ಸರ್ಕಾರಿ ಶಾಲೆ KPS ಶಾಲೆ ತೆಗಿತಾ ಇದ್ದಾರೆ. KPS ಶಾಲೆ ಅಂದರೆ ಇಡೀ 40,000 ಶಾಲೆಗಳನ್ನು ಇವತ್ತು ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡುವ ಹುನ್ನಾರ ಅವರು ನಮ್ಮ ಸರ್ಕಾರ ನಡೆಸ್ತಾ ಇದೆ. ಅದಕ್ಕೆ ನಮ್ಮ ಬಿದ್ದು ನಾವು ಏನು ಕಡಿಮೆ ಖರ್ಚಿನಲ್ಲಿ ನಾವು ಏನು ಶಿಕ್ಷಣ ಕೊಡ್ತಾ ಬಂದಿದ್ದೇವೆ ಕನ್ನಡ ಮಾಧ್ಯಮದಲ್ಲಿ, ಅದಕ್ಕೆ ನಮಗಾದರೂ ಅವರು ಇವತ್ತು ಅನುದಾನಕ್ಕೆ ಒದಗಿಸ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ಅಂತೇಳಿ ನಾವು ಭಾಳ ಭರವಸೆ ಇಟ್ಟಿದ್ದೀವಿ. ಆದರೆ ಆ ಒಂದು ಭರವಸೆ ನಮಗೆ ಈಡೇರಿಲ್ಲ. ಅದಕ್ಕೆ ನಾವು ರೊಚ್ಚಿಗೆದ್ದು ಇವತ್ತಿನಿಂದ ನಾವು ಶಾಂತಿ ರೀತಿಯಿಂದ ಇವತ್ತಿನವರೆಗೆ ಶಾಂತಿ ರೀತಿ ಮಾಡಿದ್ದೀವಿ. ಮುಂದಿನ ಉಗ್ರ ಹೋರಾಟ ಸ್ವರೂಪ ಮಾಡ್ತೀವಿ. ಮುಂದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಅಲ್ಲಿ ಮತ್ತು ಇನ್ನಿತರ ಶಿಕ್ಷಣ ಮಂತ್ರಿಗಳಿಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ. ಉಗ್ರ ಸ್ವರೂಪದ ಹೋರಾಟ ಮಾಡೋಕ್ಕೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ನಮಗೆ ಕೈ ಜೋಡಿಸಿದ್ದಾವೆ. ಇವತ್ತಿನಿಂದ ನಮಗೆ ಚಾಲೂ ಇದೆ. ಈಗೇನು ನಾವು ಶಿಕ್ಷಣ ಕೊಡ್ತಾ ಬಂದಿದ್ದೀವಿ. ಯಾವುದೇ ರೀತಿ ಅಹಿತಕರ ಘಟನೆ ಮಾಡಬಾರ್ದು, ಯಾವುದೇ ರೀತಿಯಾಗಿ ಘೋಷಣೆ ಮಾಡಬಾರ್ದು ಅಂತಕ್ಕಂಥ ನಾವೇನು ಎಷ್ಟು ನಮಗೆ ಮನಸ್ಸು ನೋಯಿಸ್ತಾ ಇದ್ದಾರೆ 31 ವರ್ಷದ ತನಕ ಅಂದ್ರೆ ನಮಗೆ ಭಾಳ ಇದಾಗಿದೆ. ಅದಕ್ಕೆ ಕೂಡಲೇ 1995ರಿಂದ ಇಲ್ಲಿವರೆಗೆ ಅನುದಾನ ಒದಗಿಸಬೇಕು. ಮತ್ತು ಈಗಾಗಲೇ ನಮ್ಮ ಶಾಲೆ ನಡೆಸ್ತಾ ಬಂದಿದ್ದೀವಿ. ನವೀಕರಣ ಸಮಯದಲ್ಲಿ ಕೂಡ ಸಾಕಷ್ಟು ಗೊಂದಲಗಳನ್ನು ಎಡೆ ಮಾಡಿಕೊಟ್ಟಿವೆ. ಯಾಕಂದರೆ ಸರ್ಕಾರ ಯಾವುದೇ ಒಂದು ನಿಬಂಧನೆಗಳು ಹಾಕಬೇಕಾದ್ರೆ ಒಂದು 2 ನಿಬಂಧನೆ ಹಾಕಬೇಕು. 60-70 ನಿಬಂಧನೆಗಳು ಹಾಕಿ ಇಡೀ 10% ಕೂಡ ಇಲ್ಲಿವರೆಗೆ ನಮಗೆ ರಿನ್ಯೂವಲ್ ಮಾಡಿಲ್ಲ. 10% ಕೂಡ ರಿನ್ಯೂವಲ್ ಮಾಡಿಲ್ಲ. ಯಾಕಂದರೆ ಆ ಒಂದು ರಿನ್ಯೂವಲ್ದು ಚೆಕ್ ಲಿಸ್ಟ್ ನೋಡಿದ್ರೆ ನಮಗೆ ಎದೆ ಹೊಡಿತದೆ. ಅಂಥವು ಡಾಕ್ಯುಮೆಂಟ್ಸ್ ನಾವು ಎಲ್ಲಿ ತರಬೇಕು. ಆಮೇಲೆ RT ಮರುಜಾರಿ ಮಾಡಬೇಕು. ಯಾಕಂದರೆ RT ಮರುಜಾರಿ ಇದೇ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ RT ಮರುಜಾರಿ ಮಾಡಿದಾಗ ಇಲ್ಲಿವರೆಗೆ 2019ರಿಂದ ನಮಗೆ RT ಮರು ತಿದ್ದುಪಡಿ ಮಾಡಿದ್ರು. ಮರು ತಿದ್ದುಪಡಿ ಮಾಡತಕ್ಕ ಅಂದಿನಿಂದ ಇಲ್ಲಿವರೆಗೆ ನಮಗೆ RT ಇಲ್ಲ ಮಕ್ಕಳಿಗೆ. ಅದಕ್ಕೆ ಸುಮಾರು ನಾವೇನು ಬಜೆಟ್ ಶಾಲೆಗಳು ಅಂತಕ್ಕಂಥ ದೊಡ್ಡ ಶಾಲೆಗಳು ಕುತಂತ್ರ ಕೂಡ ಇದೆ. ಇದ್ರಾಗ ಒಂದು RT ಬಂದ್ ಮಾಡ್ಬೇಕಂತೇಳಿ ಅದಕ್ಕೆ ನಾವು ಬಜೆಟ್ ಶಾಲೆದವ್ರು ನಾವು ಕೇಳ್ಕೊಳ್ತೀವಿ. ಮಾನ್ಯರೇ, ನೀವೇ ತಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇದು ಏನು RT ಜಾರಿ ಮಾಡಿದ, ಅದಕ್ಕೆ ನೀವು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದರಿಂದ ಈ ಕೂಡಲೇ RT ಕರೆ ಮರು ಜಾರಿ ಮಾಡಬೇಕು.
ಆಮೇಲೆ ಸರಳೀಕರಣ ರಿನ್ಯೂವಲ್ ಸರಳೀಕರಣ ಮಾಡಬೇಕು. ಹಂತವಾಗಿ ನಾವು ಹಲವಾರು ಈ ಒಂದು ಬೇಡಿಕೆಗಳನ್ನು ನಾವು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕರೆಯುತ್ತೀವಿ. ಮುಂದಿನ ಹೋರಾಟದಲ್ಲಿ ಕೂಡ ಬೀದರ್ಲಿಂದ ಚಾಮರಾಜನಗರವರೆಗೆ ಕೂಡ ಪಾದಯಾತ್ರೆ ಕೂಡ ಹಮ್ಮಿಕೊಳ್ಳಲು ನಾವೆಲ್ಲ ನಿರ್ಧರಿಸಿದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯಿಂದ ಕೂಡ ನಾವು ಪಾದಯಾತ್ರೆ ಮಾಡೋಣ ಅಂತೇಳಿ ನಾವೆಲ್ಲರೂ ಮುಖಂಡರು ಇವತ್ತು ಒಂದು ಮೀಟಿಂಗ್ ಮಾಡಿ, ಯಾಕಂದ್ರೆ ನಾವು ಇಲ್ಲಿ ಶಾಂತ ರೀತಿಯಿಂದ ಕುಂತಿದ್ರೆ ಅದು ಆಗೋದಿಲ್ಲ, ನಾವು ಉಗ್ರ ಸ್ವರೂಪ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಿದ್ದೀವಿ. ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ನಾವು ಮನವಿ ಪತ್ರವನ್ನು ಕೊಡ್ತಾಯಿದ್ದೇವೆ ಡಿ ಸಿ ಅವರಿಗೆ. ಯಾಕಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಯವ್ರ ಮೇಲೆ ನಾವು ಭಾಳ ಭರವಸೆ ಇಟ್ಟಿದ್ದೆವು. ಆಲ್ರೆಡಿ ಸಾಕಷ್ಟು ಬಾರಿ ಸ್ಟ್ರೈಕ್ ಮಾಡೀವಿ, ಸಾಕಷ್ಟು ಬಾರಿ ಮನವಿ ಪತ್ರಗಳು ಕೊಟ್ಟಿದ್ವಿ. ಆದರೆ ಈ ವರ್ಷದ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡದೆ ಭಾಳ ನಿರಾಸೆ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಅವ್ರು ನಮ್ಗೆ ಅನುದಾನ ಕೊಡಲಿ ಅಂತಕ್ಕಂಥ ಬೇಡಿಕೆ ಮತ್ತು ಒತ್ತಾಯವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಖಾಸಗಿ ಶಾಲೆಗಳ ಏನು ಸಾಕಷ್ಟು ಇದು ಹೇರ್ಯಾರ ನಮ್ಮ ಮ್ಯಾಗ, ಪಠ್ಯ ಪುಸ್ತಕದಾಗಿರ್ಬೋದು, RTದಾಗಿರ್ಬೋದು, ಹಾಗೆ ನವೀಕರಣದಾಗಿರ್ಬೋದು, ಅವೆಲ್ಲ ಸಮಸ್ಯೆಗಳನ್ನು ಸರಳೀಕರಣ ಮಾಡಬೇಕಂತ ತಿಳ್ಕೊಂಡು ಈ ಮೂಲಕ ಒತ್ತಾಯ ಮಾಡ್ತೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.